ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಜಯಂತ್ ಜಾನುವನ್ನ ಜೊತೆ ಮತ್ತೆ ಒಂದಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಇಲ್ಲಿ ಜಾನು ಹೊಸ ಬದುಕಿನ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಹೊಸ ಬದುಕಿನಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗುತ್ತೆ. ಹಾಗಿದ್ರೆ ಏನಾಗ್ತದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಜಯಂತ್ನ ಕರ್ಮಕಾಂಡ ಗೊತ್ತಾಗಿದ್ದೇ ತಡ ಕ್ಷಣನೇ ಜಯಂತ್ನ ಬಿಟ್ಕೊಡುವುದಿಲ್ಲ ಆಕೆ. ಯಾಕಂದರೆ ಇಲ್ಲಿ ಸತ್ಯವನ್ನು ಹೊರತೆಗಿಬೇಕಾಗಿದೆ, ಸತ್ಯಾನ್ವೇಷಣೆ ಆಗಬೇಕಾಗಿದೆ ಅಂತ ಹೇಳಿ ಪ್ರಾರಂಭದಲ್ಲಿ ಆಕೆ ತಾಳ್ಮೆಯಿಂದನೇ ವರ್ತಿಸ್ತಾಳೆ. ಜೊತೆಗೆ ಇಲ್ಲಿ ವೈದೇಹಿ ಅಮ್ಮನನ್ನು ಬಿಡುಗಡೆಗೊಳಿಸಬೇಕಾಗಿದೆ, ಆ ಒಂದು ಕರ್ತವ್ಯ ಕೂಡ ಆಕೆ ಮೇಲೆ ಇರುತ್ತೆ. ಹಾಗಾಗಿ ನೇರವಾಗಿ ಮಾತನಾಡ್ಬಿಟ್ರೆ ಖಂಡಿತವಾಗ್ಲೂ ಎಲ್ಲವನ್ನ ಕೂಡ ಹಾಳು ಮಾಡಿಬಿಡ್ತಾರೆ ಜಯಂತ್ ಅನ್ನೋದು ಜಾನುಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಜಯಂತ್ ಎಂಥ ಒಬ್ಬ ರಾಕ್ಷಸ ಅನ್ನೋದು ತುಂಬ ಚೆನ್ನಾಗಿ ತಿಳಿದಿರುವುದರಿಂದಾಗಿ ಇಲ್ಲಿ ಜಾನು ತುಂಬ ಸೂಕ್ಷ್ಮವಾಗಿ ವ್ಯವಹರಿಸುವುದಕ್ಕೆ ಮುಂದಾಗ್ತಾಳೆ. ಹಾಗಾಗಿ ಜಯಂತ್ಗೆ ಮೊದಲಲ್ಲಿ ಯಾವುದೇ ರೀತಿಯ ಸುಳಿವು ಕೂಡ ಸಿಗುವುದಿಲ್ಲ. ಬಟ್ ತದನಂತರ ನೇರವಾಗಿ ಹೋರಾಟಕ್ಕೆ ಹೇಳಿದ್ದಾಳೆ. ವೈದೇಹಿ ಅಮ್ಮನನ್ನು ಕಾಪಾಡಬೇಕು ಅಂತ ಮುಂದಾಗ್ತಾಳೆ. ಆ ಒಂದು ಕ್ಷಣ ಜಯಂತ್ಗೆ ಜಾನುವಿನ ಸುಳಿವು ಸಿಗುತ್ತೆ. ಹಾಗಾಗಿ ಜಾನುವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಲಿಕ್ಕೆ ಮುಂದಾಗ್ತಿದ್ದಾಗೆ ಇಲ್ಲಿ ಜಾನು ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗ್ತಾರೆ ಜಯಂತ್ ಕೈಯಲ್ಲಿ. ಆದರೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆದಂತಹ ಜಾನು ಹಾಗೆ ಸುಮ್ಮನೆ ಕೂರುವುದಿಲ್ಲ. ಅದಕ್ಕೆ ಬದಲಾಗಿ ಜಯಂತ್ನ ಕರ್ಮಕಾಂಡವನ್ನು ತನ್ನ ಕುಟುಂಬದವರ ಮುಂದೆ ಬಿಚ್ಚಿಡ್ತಾಳೆ. ಕುಟುಂಬದವರ ಮುಂದೆ ಬಿಚ್ಚಿಡ್ತಿದ್ದಾಗೆ ಇಲ್ಲಿ ಜಯಂತ ಕರ್ಮಕಾಂಡ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇಲ್ಲಿ ಜಯಂತನ ತರಾಟೆಗೆ ತಗೋತಾರೆ. ಇಲ್ಲಿ ಜಯಂತ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ಜಾನುನ ಇಷ್ಟಪಟ್ಟಿದ್ದು ನಿಜಾನೇ, ನನಗೆ ಪ್ರೀತಿ ಅಂದ್ರೇ ಗೊತ್ತಿರಲಿಲ್ಲ, ನನಗೆ ಪ್ರೀತಿ ತೋರಿಸಿದಂಥ ಆಕೆ ನನ್ನ ಜಾನು ದೇವತೆ, ನನ್ನ ಜಾನು, ಆದರೆ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಿದ್ದಾರೆ. ಬಟ್ ಯಾರೊಬ್ಬರು ಇಲ್ಲಿ ಜಯಂತನ್ನು ಕ್ಷಮಿಸೋದಕ್ಕೆ ರೆಡಿ ಇಲ್ಲ. ಯಾಕಂದರೆ ಇಲ್ಲಿ ಜಯಂತ್ ಎಂಥ ದೊಡ್ಡ ಪಾಪಿ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಜಾನು ತಡೆದಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ವೆಂಕಿ ಅಮ್ಮನನ್ನ 25 ವರ್ಷಗಳಿಂದ ಕೂಡ ಹಾಕಿದ್ದು ಕೂಡ ಜಯಂತ್ ಅನ್ನೋ ವಿಷಯವನ್ನ ಇಲ್ಲಿ ಜಾನು ಭಟ ಬಯಲ್ಗೊಳಿಸ್ತಾಳೆ. ಇಲ್ಲಿ ತಾಳಿಯನ್ನ ಕೂಡ ಕಿತ್ತಿಸ್ದು ನಿಮಗೂ ನನಗೂ ಇನ್ನು ಮುಂದೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಿಮ್ಮ ಬದುಕಿನಲ್ಲಿ ನಾನಿಲ್ಲ, ಹಾಗೆ ನನ್ನ ಬದುಕಲ್ಲಿ ನೀವಿರುವುದಿಲ್ಲ, ನಿಮ್ಮ ಪ್ರೀತಿ ನನಗೆ ಬೇಕಾಗಿಲ್ಲ, ನಿಮಗೆ ಪ್ರೀತಿ ಕೊಡು ಮನಸ್ಸು ನನಗಿಲ್ಲ ಅಂತ ಹೇಳಿ ತಾಳಿ ಕಿತ್ತಿಸೋದು ಅವರ ಸಂಬಂಧವನ್ನು ಮುರಿದುಕೊಂಡು ಮನೆಗೆ ಬರ್ತಾಳೆ. ಈ ಕಡೆ ಜಯಂತ್ ಜೈಲು ವಾಸಕ್ಕೆ ಹೋಗಬೇಕಾಗತ್ತ. ಜೈಲಿಗೆ ಹೋದಂಥ ಜಯಂತ್ ಬದಲಾಗ್ಬಿಟ್ರ, ಅವ್ರಿಗೆ ಜ್ಞಾನೋದಯವಾಗಿ ಹೋಯ್ತಾ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಜಯಂತ್ನ ಬುದ್ಧಿ ಯಾವತ್ತೂ ಕೂಡ ಬಿಡುವುದಿಲ್ಲ. ಈ ಕ್ಷಣಕ್ಕೂ ಕೂಡ ಜಯಂತ ಜಾನುವನ್ನು ಮತ್ತೆ ಮಂದಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಹಿಡಿದ ಮತ್ತೊಂದು ವಾದಿ ಮತ್ತೆ ಇಲ್ಲಿ ಜಾನು ಅಣ್ಣನನ್ನು ಹೆದರಿಸೋದು ಬೆದರಿಸೋದು, ಇಲ್ಲಿ ಜಾನು ತನ್ನ ಮನೆಗೆ ಬರೋ ರೀತಿ ಮಾಡಬೇಕು ಅನ್ನೋದು, ಇಲ್ಲ ಅಂದರೆ ನಿಮ್ಮ ಕಥೆಯನ್ನು ಮುಗಿಸ್ತೀನಿ, ಫೋಟೋಗೆ ಹಾರ ಹಾಕಬೇಕಾಗತ್ತೆ ಅಂತ ಹೇಳೋದು. ಇದರಿಂದ ನಿಜಕ್ಕೂ ಸಂತು ಹೆದರೋಗ್ತಾರೆ. ಮನೆಗೆ ಬಂದಂಥ ಜಾನುವಿಂದ ಜಯಂತ್ನ ಕರ್ಮಕಾಂಡವನ್ನು ತಿಳಿದಂಥ ಸಂತುಗೆ ನಿಜಕ್ಕೂ ಕೂಡ ತನ್ನ ತಂಗಿ ಅವನ ಜೊತೆ ಇನ್ನು ಬದುಕೋದೇ ಬೇಡ ಅಂತ ಅನ್ಸುತ್ತೆ. ಬಿಕಾಸ್ ಮೊದಲೇ ಗೊತ್ತಿತ್ತು ಅವ್ರಿಗೆ ಎಂಥ ಮಹಾನ್ ಪಾಪಿ ಅನ್ನೋದು. ಈಗ ಜಾನು ಇಡೀ ಮನೆಯವ್ರಿಗೆ ಗೊತ್ತಾಗ್ತದಾಗೆ ಅವರು ಜಾನು ಪರವಾಗಿ ನಿಂತ್ಕೋತಾರೆ. ಒಳ್ಳೆ ಕೆಲಸ ಮಾಡಿದೆ ಅಂತ ಮಹಾನ್ ಪಾಪಿಯಿಂದ ದೂರ ಇರೋದೇ ಒಳ್ಳೆಯದು, ಇನ್ನು ಮುಂದೆ ನೀನು ಆ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ, ನೀನು ಇಲ್ಲೇ ಇದ್ಬಿಡು ಅಂತ ಹೇಳಿ ಒಂದು ಒಳ್ಳೆ ಅಣ್ಣನಾಗಿ ಏನೇ ಹೇಳಬೇಕು ಅದನ್ನೇ ಹೇಳ್ತಾರೆ. ಬಟ್ ಯಾವಾಗ ಅಲ್ಲಿ ಜಯಂತ್ ಹೆದರಿಸಿದ್ರು ಆ ಕ್ಷಣ ಸಂತುವಿನ ಒಂದು ರಿಯಾಕ್ಷನ್ಸ್ ಉಲ್ಟಾ ಆಗತ್ತೆ. ಈಗ ತಾನೇ ತಂಗಿಗೆ ಸರಿಯಾದ ಕೆಲಸ ಮಾಡಿದೆ ಅಂತ ಹೇಳಿ ಹೋಗಿದ್ದಂತಹ ಸಂತು ಮತ್ತೆ ಬಂದು ನೀನು ತಪ್ಪು ಮಾಡಿಬಿಟ್ಟೆ ಜಾನು, ಗಂಡ ಏನು ಆ ರೀತಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಕ್ಷಮಿಸ್ತೆ, ನೀನು ಈ ರೀತಿ ತಾಳಿ ಕಿತ್ತು ಬಿಸಾಕೋದು, ಸಂಬಂಧ ಬಿಸಾಡೋದು ತಪ್ಪಾಗತ್ತೆ. ಅವರು ಮೊದಲಿಂದನೂ ಕೂಡ ಅನಾಥವಾಗಿ ಬೆಳೆದಂಥವ್ರು, ಅವ್ರಿಗೆ ಪ್ರೀತಿ ಗೀತಿ ಏನೂ ಕೂಡ ಗೊತ್ತಿರಲಿಲ್ಲ. ನಿನ್ನಿಂದ ಅವ್ರು ಪ್ರೀತಿ ಕಂಡಿದ್ದಾರೆ, ಆದರೆ ಅವ್ರಿಗೆ ಪ್ರೀತಿಯನ್ನು ಹೇಗೆ ತೋರಿಸ್ಬೇಕು ಅಂತ ಗೊತ್ತಾಗಿಲ್ಲ. ಹಾಗಾಗಿ ಅವರು ಆ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ನೀನು ಅದನ್ನೇ ದೊಡ್ಡದು ಮಾಡಿಕೊಂಡು ಈ ರೀತಿಯಾಗಿ ಸಂಬಂಧ ಕಳ್ಕೊಳ್ಳೋದು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಜಗತ್ತು ಏನು ಹೇಳೋದಿಲ್ಲ, ನೀನು ಅವ್ರ ಜೊತೆನೇ ಹೋಗಿ ಬದುಕೋದೇ ಸರಿ, ಮತ್ತೊಂದು ಅವಕಾಶ ಕೊಡಬೇಕಲ್ವಾ. ಅದನ್ನು ಬಿಟ್ಟು ಈ ರೀತಿ ಜೈಲಿಗೆ ಕಳಿಸೋದು, ಸಂಬಂಧ ಮುಟ್ಕೊಳ್ಳೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ಹೇಳಿದ ಕಾರಣ ನಿಜವಾಗ್ಲೂ ನಾನು ನಿನಗೆ ಭಾರ ಆಗಿರಲ್ವೋ ಅಂತ ಜಾನು ಹೇಳ್ತಿದ್ದಾಳೆ. ಈ ಕಡೆ ಅಮ್ಮ ಲಕ್ಷ್ಮಿ ಅವರು ಏನು ಮಾತಾಡ್ತಿದ್ಯ ಸಂತು, ನನ್ನ ಮಗಳು ಇಷ್ಟು ದಿನ ಎಷ್ಟೆಲ್ಲ ಕಷ್ಟ ಅನುಭವಿಸಿದಾಳೆ, ಸಾಯಕ್ಕೂ ಕೂಡ ಹೋಗಿದ್ಲು, ಮಗು ಕಳ್ಕೊಂಡಿದ್ದಾಳೆ, ನಮ್ಮ ಅತ್ತೆಯನ್ನು ಕೂಡ ಮುಗಿಸೋಕೆ ಹೋಗಿದ್ನಂತೆ ಆ ಮನುಷ್ಯ, ಅಂಥದ್ರಲ್ಲಿ ಅವನಿಗೆ ಕ್ಷಮಿಸೋ ಅರ್ಹತೆಗೆ, ಅವನಿಗೆ ಕ್ಷಮೆ ನೀಡೋ ಯೋಗ್ಯತೆ ಖಂಡಿತವಾಗ್ಲೂ ಅವನು ಪಡ್ಕೊಂಡಿಲ್ಲ, ಅವನಿಗೆ ಕ್ಷಮೆಗೆ ಅರ್ಹನೇ ಅಲ್ಲ ಅವನು, ಅಂಥವನ್ನ ಕ್ಷಮಿಸಬೇಕು, ಮತ್ತೆ ಜಾನು ಹೋಗಿ ಬಾಳ್ಬೇಕು ಅಂದರೆ ಏನು ಅರ್ಥ. ಅವನ ಜೊತೆ ಇದ್ದಷ್ಟು ದಿನ ಅವಳು ನರಕನೇ ಅನುಭವಿಸಿದ್ದಾಳೆ. ಈ ಕ್ಷಣಕ್ಕೂ ಕೂಡ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಅವಳು ಯಾವುದೇ ಸತ್ಯವನ್ನು ಹೇಳಿದೆ ಆ ಒಂದು ನರಕನೇ ಅನುಭವಿಸ್ತಾ ಇದ್ಲು. ಆದರೆ ಸದ್ಯ ದೇವರು ಒಂದಲ್ಲ ಒಂದಿನ ಅದರಿಂದ ಬಿಡುಗಡೆ ಕೊಡೋ ಹಾಗೆ ಇವತ್ತು ಜಾನುಗೆ ಅದರಿಂದ ಬಿಡುಗಡೆ ಸಿಕ್ಕಿದೆ.
ಅದನ್ನು ಬಿಟ್ಬಿಟ್ಟು ನೀನು ಅವ್ರ ಜೊತೆ ಹೋಗಿ ಬದುಕು ಬಾಳು ಅಂದರೆ ಏನು ಸರಿ? ಖಂಡಿತವಾಗ್ಲೂ ಇದ್ಯಾವುದು ನನಗೆ ಸರಿ ಅನಿಸ್ತಿಲ್ಲ. ನಿನಗೆ ನನ್ನ ಮಗಳು ಇಲ್ಲಿರೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಹೇಳಿಬಿಡು, ಖಂಡಿತ ನಾನು ಕೂಡ ಇಲ್ಲಿರೋದಿಲ್ಲ, ನಾನು ನನ್ನ ಮಗಳು ಜೊತೆನೇ ಕರ್ಕೊಂಡು ಹೊರಟು ಬಿಡ್ತೇವೆ ನಾವು ಅಂತ ಹೇಳ್ತಾರೆ. ಈ ಕಡೆ ಹೆಂಡತಿ ತರಾಟೆಗೆ ತಗೋತಾರೆ ಸಂತುಗೆ. ತದನಂತರ ಈತ ಕಡೆ ಜಾನು, ಇಲ್ಲ ನನ್ನ ಅಣ್ಣಂಗೆ ಭಾರ ಆಗಿರೋದು, ಅಪ್ಪ ಅಮ್ಮಂಗೆ ಭಾರ ಆಗಿರೋದು ಖಂಡಿತ ಇಷ್ಟ ಆಗೋದಿಲ್ಲ, ನನ್ನಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಸಾಕು ಅವ್ರಿಗೆ ಇಷ್ಟು ವರ್ಷಗಳ ಕಾಲನೇ ಕಷ್ಟಪಟ್ಟಿರೋದು, ನನ್ನಿಂದ ಅವರು ಕಷ್ಟ ಅನುಭವಿಸಬಾರ್ದು ಅಂತ ಯೋಚನೆ ಮಾಡಿದಂಥ ಜಾನು ತನ್ನ ಕೆಲಸಕ್ಕೆ ಹೋಗಬೇಕು ಅಂತ ತೀರ್ಮಾನವನ್ನು ಮಾಡ್ಕೋತಾಳೆ. ಹಾಗಾಗಿ ಕೆಲಸಕ್ಕೆ ಹೋಗಬೇಕು ಅನ್ನೋ ತೀರ್ಮಾನವನ್ನು ತನ್ನ ತಂದೆಯ ಜೊತೆ ಕೂಡ ಹೇಳ್ಕೊತಾಳೆ. ಅಲ್ಲಿ ಅಪ್ಪ, ಯಾಕಮ್ಮ ನಾನು ಇದೀನಲ್ವ, ನೀನು ನೋಡ್ಕೋತೀನಿ ಅಂದಾಗ, ಇಲ್ಲ ಅಪ್ಪ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಜೊತೆಗೆ ಹೊರಗಡೆ ಹೋದರೆ ಒಂದು ರೀತಿಯ ಚೇಂಜಸ್ ಸಿಗುತ್ತೆ ಅಂತ ಕೂಡ ಹೇಳಿದಾಗ ಅಪ್ಪ ಕೂಡ ಸರಿ ಆಯಿತು ಮಗಳೇ, ನಿನಗೆ ಆರಾಮಾಗುತ್ತೆ ಅಂದರೆ ಖಂಡಿತವಾಗ್ಲೂ ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ತಡೆಯೋದಿಲ್ಲ, ಖಂಡಿತ ಆರಾಮಾಗಿ ನೀನು ಕೆಲ್ಸಕ್ಕೆ ಹೋಗಬೇಕು ಅಂದರೆ ಹೋಗ್ಬಾ ಅಮ್ಮ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಜಾನು ಕೆಲಸವನ್ನು ಹೊರಡ್ತಿದ್ದಾಳೆ. ಅತ್ತ ಕಡೆ ಜಯಂತ್ ಬೇಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಅವರ ಲಾಯರ್ ಬೇಲ್ಗೋಸ್ಕರ ಅರೇಂಜ್ ಮಾಡ್ತಿದ್ದಾರೆ. ಇತ್ತ ಕಡೆ ಸಂತುಗೆ ಮತ್ತೆ ಕಾಲ್ ಮಾಡ್ತಾರೆ ಜಯಂತ, ವಿಷಯ ಏನಾಯಿತು ಅಂತದಾಗೆ ದಯವಿಟ್ಟು ಕ್ಷಮಿಸಿ, ನಾನು ನನ್ನ ಪ್ರಯತ್ನವನ್ನು ಮಾಡಿದೆ, ಆದರೆ ಜಾನು ಮತ್ತು ನಮ್ಮ ಮನೆಯವರು ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಬದುಕೋದಕ್ಕೆ ಬಾಳೋದಕ್ಕೆ ಒಪ್ಕೋತಾ ಇಲ್ಲ, ನಾನು ಏನು ಮಾಡಲಿ ಅಂತ ಹೇಳ್ತಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ, ಟೈಮ್ ತೊಗೋತೀಯೋ ಏನು ತೊಗೋತೀಯೋ ಗೊತ್ತಿಲ್ಲ, ಬಟ್ ಜಾನು ನಮ್ಮ ಮನೆಗೆ ಬರಲೇಬೇಕು, ಇಲ್ಲ ಅಂದರೆ ನಾನಂತೂ ಸುಮ್ಮನಿರುವುದಿಲ್ಲ, ನಿನ್ನ ಕತೆ ಮುಗಿಯುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಈ ಕಡೆ ಜಯಂತ್ಗೆ, ನಾನು ಎಲ್ಲೆಂದನಪ್ಪ ಇವನ ಕೈಗೆ ಸಿಕ್ಕಿಬಿದ್ದೆ, ಸಂತುಗೆ ಎಲ್ಲೆಂದನಪ್ಪ ಈ ಜಯಂತ್ ಕೈಗೆ ಸಿಕ್ಕಿಬಿದ್ದೆ, ದುಡ್ಡನ್ನು ಇಸ್ಕೊಂಡ್ಬಿಟ್ಟು ಎಡವಟ್ಟು ಮಾಡ್ಕೊಂಡಲ್ಲ, ನಾನು ಏನು ಮಾಡಿಕೊಂಡೆ, ನಾನು ಇಂಥ ಪಾಪಿ ಕೈಗೆ ಸಿಕ್ಕಿಬಿದ್ದಿದ್ದೀನಲ್ಲ ಅಂತ ಅಂದ್ಕೊಂಡಿದ್ದೆ. ತುಂಬ ಯೋಚನೆ ಮಾಡ್ತಿದ್ದಾರೆ. ನಿಜವಾಗ್ಲೂ ಜಯಂತ್ ಕೈಗೆ ಸಿಕ್ಕಾಕೊಂಡು ನರಳಾಡ್ತಿರೋ ಸಂತು ನಿಜಕ್ಕೂ ದೊಡ್ಡ ತೀರ್ಮಾನವನ್ನೇ ತೊಗೊಂಡ್ಬಿಡ್ತಾರೆ. ಅವರ ಬಳಿ ಇದ್ದಂಥ ಆ ಒಂದು ಪೆನ್ ಡ್ರೈವಲ್ಲಿ ಈ ಕ್ಷಣಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಪೆನ್ ಡ್ರೈವನ್ನು ಇಟ್ಕೊಂಡು ಲಲಿತಾ ಅವರ ಸಾವಿಗೆ ಜಯಂತೆ ಕಾರಣ ಅನ್ನೋದನ್ನು ನಿಜಕ್ಕೂ ಕೂಡ ಅವರ ಕೈಯಲ್ಲಿ ಸಾಕ್ಷಿಯನ್ನು ಅದಕ್ಕೆ ಸಂಬಂಧಪಟ್ಟಾಗೆ ಇಟ್ಕೊಂಡಿದ್ದಾರೆ. ಈ ಒಂದು ವಿಷಯವನ್ನು ಇಲ್ಲಿ ಜಾನು ಹತ್ರ ಹೇಳೋ ಚಾನ್ಸಸ್ ಇದೆಯಾ? ತನ್ನ ಒಂದು ಬದುಕಿಗೆ ಕೆಡಕಾಗ್ತದಾನೆ ಜಯಂತ್ ಅಂದ ಮೇಲೆ ಖಂಡಿತವಾಗ್ಲೂ ಈ ವಿಷಯವನ್ನು ಜಾನು ಹತ್ರ ಹೇಳಬೇಡೋಣ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದೆ. ಜಾನು ಹತ್ರ ಬಂದು ಅವತ್ತು ಲಲಿತಾ ಅತ್ತೆಯವರ ಸಾವಿಗೆ ಕಾರಣ ಬೇರೆ ಯಾರೂ ಅಲ್ಲ, ನಿನ್ನ ಗಂಡನೇ, ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಆ ಮನೆಗೆ ಬಂದಾಗ ಲಲಿತಾ ಅತ್ತೆ ಅವರನ್ನು ತಡೆದು ನಿಲ್ಲಿಸಿದಾಗ ಆ ಒಂದು ಗಲಾಟೆಯಲ್ಲಿ ಇಲ್ಲಿ ಲಲಿತಾ ಅತ್ತೆಯನ್ನು ಸಾಯಿಸಿದ್ದು ಬೇರೆ ಯಾರೂ ಅಲ್ಲ, ನಿನ್ನ ಗಂಡ ಜಯಂತ್ ಅನ್ನೋ ವಿಷಯವನ್ನು ಇಲ್ಲಿ ಜಾನು ಮುಂದೆ ರಿವೀಲ್ ಮಾಡೇ ಬಿಡ್ತಾರೆ ಸಂತು. ಇಷ್ಟು ದಿನ ವೆಂಕಿ ಅಣ್ಣನ ಅಮ್ಮನ ಕೂಡ ಹಾಕಿದ್ದಕ್ಕೆ ಸಿಡುಕಾಗಿದ್ದಂತಹ ರುಚಿಗೆದ್ದಂತಹ ಜಾನು ಇವತ್ತು ತನ್ನ ಸ್ವಂತ ಅತ್ತೆ ಲಲಿತಾ ಅವರ ಸಾವಿಗೆ ಕಾರಣ ಆಗಿದ್ದಾರೆ ಅಂತ ಗೊತ್ತಾದರೆ ಖಂಡಿತ ಸುಮ್ಮನೆ ಬಿಡ್ತಾಳ, ಸುಮ್ಮನೆ ಇರ್ತಾಳ? ಖಂಡಿತ ಇಲ್ಲ. ಹಾಗಾಗಿ ಇಲ್ಲಿ ಜಯಂತ ಇರ್ತಕ್ಕಂಥ ಜೈಲಿಗೆ ಹೋಗಿದೆ. ಇಲ್ಲಿ ಜಾನು ಜಯಂತನ ತರಾಟೆಗೆ ತಗೊಂಡು ಜಯಂತ್ಗೆ ಆಚನೆ ಬರ್ದಿರೋ ಹಾಗೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಇಲ್ಲಿ ಜಾನು ಯೋಚನೆ ಮಾಡ್ತಾಳ. ಅದರ ಜೊತೆಗೆ ಇಲ್ಲಿ ತನ್ನ ಹೊಸ ಬದುಕಿನ ಹೊಸ ಹೆಜ್ಜೆಯನ್ನು ಇಡ್ತಿದ್ದಾಳೆ. ಇಲ್ಲಿ ಸಂತು ಏನಾದರೂ ವಿಷಯವನ್ನು ಹೇಳಲಿಕ್ಕೆ ಹಿಂಜರಿದ ಪಕ್ಷದಲ್ಲಿ ಖಂಡಿತ ಜಾನುಗೆ ವಿಷಯ ಗೊತ್ತಾಗೋದಿಲ್ಲ. ಆಕೆ ತನ್ನ ಬದುಕಿನ ಹೊಸ ಹೆಜ್ಜೆಯನ್ನು ಇಡ್ತಾರೆ. ಹೊಸ ಹೆಜ್ಜೆಯನ್ನು ಇಡುವುದ್ರ ಮುಖಾಂತರ ಆಕೆಯ ಬಾಳಲ್ಲಿ ಒಂದು ಹೊಸ ವ್ಯಕ್ತಿಯ ಎಂಟ್ರಿ ಆಗತ್ತೆ. ಇದರೊಂದಿಗೆ ಇಲ್ಲಿ ಜಯಂತ ಮತ್ತು ಜಾನು ಆತ ಮೂವರ ನಡುವೆ ಮತ್ತೊಂದು ಯುದ್ಧನೇ ಶುರುವಾಗುತ್ತೆ. ತನ್ನ ಜಾನುವನ್ನು ಬಿಟ್ಕೊಡೋದಕ್ಕೆ ಒಪ್ಪದಂತಹ ಜಯಂತ ನಿಜಕ್ಕೂ ಕೂಡ ಬೇರೆದೇ ರೀತಿಯಲ್ಲಿ ಜಾನು ಬದುಕಲ್ಲಿ ಆಟ ಆಡಲಿಕ್ಕೆ ಮುಂದಾಗ್ತಾರೆ. ಹಾಗಿದ್ರೆ ಏನೆಲ್ಲ ಆಗಬಹುದು ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.